ಸ್ನೇಹಿತರೆ, ಇವತ್ತಿನ ದಿನ ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ದೊಡ್ಡ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಹುರಿಯೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಚಮಚ ಬಿಳಿ ಎಳ್ಳು, 3/4 ಚಮಚ ಮೆಂತ್ಯ, 1 ಚಮಚ ಜೀರಿಗೆ, ಒಂದು ಅರ್ಧ ಬಟ್ಲು ಕೊಬ್ಬರಿ ತುರಿ, 2 ಟೀ ಸ್ಪೂನು ತಿಳಿ ಸಾರಿನ ಪುಡಿ ಹಾಗೂ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಮೊದಲು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಳ್ಳೋಣ. ಸಣ್ಣ ಉರಿಲಿ ಮೊದಲಿಗೆ ಮೆಂತ್ಯನ ಹುರಿಯೋದಕ್ಕೆ ಹಾಕೊಳ್ಳೋಣ. ಮೆಂತ್ಯನ ಸಣ್ಣ ಉರಿಲಿ ಹುರಿಬೇಕು. ಅದು ಘಮ ಘಮ ಅಂತ ಸ್ಮೆಲ್ಲು ಬರಬೇಕು ಮತ್ತು ಕಲರು ಚೇಂಜ್ ಆಗಬೇಕು. ಅಲ್ಲಿ ತನಕ ಸಣ್ಣ ಉರಿಲಿ ಹುರಿಬೇಕು. ಈಗ ಮೆಂತ್ಯನ ಹುರಿತಾ ಇದ್ದೀನಿ. ಮೆಂತ್ಯ ಕಲರು ಚೇಂಜ್ ಆಗಿದೆ, ಮೆಂತ್ಯದ ಸ್ಮೆಲ್ಲು ಬರ್ತಾ ಇದೆ. ನಂತರ ಬಾಣಲೆಗೆ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಬಿಳಿ ಎಳ್ಳು. ನಂತರ ಇದಕ್ಕೆ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೋಬೇಕು. ನಂತರ ಸ್ಟವ್ನ ಆಫ್ ಮಾಡಿಬಿಡಿ. ಇದಕ್ಕೆ ತುರ್ಕೊಂಡಿರೋ ಕೊಬ್ಬರಿ ತುರಿನ ಆ ಬಾಣಲಿಗೆ ಹಾಕಿ ಸ್ವಲ್ಪ ಕೈ ಆಡಿಸಿ ಹುರಿದಿರೋ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ 3 ಚಮಚ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕಿ. ಸಾಸಿವೆ ಚಿಟಿಕ್ಲಿ. ಸಾಸಿವೆ ಚಿಟಿಕಿದ ಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಮಾವಿನಕಾಯಿನ ಬಾಣಲೆಗೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆಲಿ ಇದು ಬೇಯಬೇಕು, ಅಲ್ಲಿ ತನಕ ಬಾಡಿಸ್ತಾ ಇದ್ದೀವಿ. ಸ್ವಲ್ಪ ಮಾವಿನಕಾಯಿ ಬಾಡಿಸ್ಕೊಂಡ್ಮೇಲೆ ನಂತರ ಹುಣಸೆ ಹಣ್ಣು ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಹುಣಸೆ ಹುಳಿನ ಹಾಕೋದು. ಹುಣಸೆ ಹಣ್ಣಿನ ನೀರಲ್ಲಿ ಸ್ವಲ್ಪ ಮಾವಿನಕಾಯಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು ಮಾವಿನಕಾಯಿ. ಹುಣಸೆ ಹಣ್ಣಿನ ನೀರು ಜೊತೆ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಆಮೇಲೆ 3/4 ಚಮಚ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಂದಿರೋ ಮಾವಿನಕಾಯಿಗೆ 2 ಸ್ಪೂನು ತಿಳಿ ಸಾರಿನ ಪುಡಿ,
ನಂತರ ರುಬ್ಕೊಂಡಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ. ನಂತರ ಅರ್ಧ ಅಚ್ಚು ನಿಂಬೆ ಗಾತ್ರದಷ್ಟಿರೋದು ಬೆಲ್ಲ ಹಾಕ್ತಾರೆ. ಈಗ ಚೆನ್ನಾಗಿ ಕಲಸಿ ಸ್ವಲ್ಪ ಈ ಮಿಶ್ರಣಕ್ಕೆ ನೀರನ್ನು ಸೇರಿಸೋಣ, ಗೊಜ್ಜು ಕನ್ಸಿಸ್ಟೆನ್ಸಿ ಬರೋ ಥರ. ನಂತರ ಚೆನ್ನಾಗಿ ಕಲಸೋಣ. ಸ್ವಲ್ಪ ಸಣ್ಣದಾಗಿ ಕುದಿಯೋದಕ್ಕೆ ಬಿಡೋಣ. ಈಗ ಗೊಜ್ಜು ಕುದಿ ಬಂದಿದೆ. ಈ ಗೊಜ್ಜನ್ನ ಅನ್ನಕ್ಕಾದರೂ ಹಾಕ್ಕೋಬೋದು, ಚಪಾತಿ ರೊಟ್ಟಿಗೆಲ್ಲ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ.